ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ LCD, LED ಮತ್ತು ಸ್ಮಾರ್ಟ್ ಟಿವಿ ಕಾಂಪೋನೆಂಟ್ಸ್ ಸೆಕ್ಷನ್ಸ್ ಹೇಗೆ ಪ್ರದರ್ಶಿಸುವುದು ಎಂದು ಕಲಿಯೋಣ. ಸುಲಭವಾಗಿ ಅರ್ಥ ಮಾಡಿಕೊಳ್ಳಲು ವಿಡಿಯೋವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಭಾಗ 1 ಆಬ್ಜೆಕ್ಟಿವ್ಸ್ 1 ಮತ್ತು 2 ಅನ್ನು ಒಳಗೊಂಡಿದೆ ಮತ್ತು ಉಳಿದ ಭಾಗ 2ರಲ್ಲಿ ಒಳಗೊಂಡಿದೆ. ಈ ವಿಡಿಯೋದ ಕೊನೆಯಲ್ಲಿ ನೀವು ಕಲಿಯುವುದು LCD ಟಿವಿಯ ಹಿಂದಿನ ಪ್ಯಾನಲ್ ಅನ್ನು ತೆಗೆಯುವುದು, LCD ಟಿವಿಯಲ್ಲಿನ ಇಂಟರ್ನಲ್ ಸೆಕ್ಷನ್ ಗುರುತಿಸುವುದು, LED ಟಿವಿಯ ಹಿಂದಿನ ಪ್ಯಾನಲ್ ಕವರ್ ಅನ್ನು ತೆಗೆಯುವುದು, LED ಟಿವಿಯಲ್ಲಿನ ಆಂತರಿಕ ವಿಭಾಗಗಳನ್ನು ಗುರುತಿಸುವುದು. ಇದನ್ನು ಪ್ರಾಯೋಗಿಕವಾಗಿ ಮಾಡಲು ಅಗತ್ಯವಿರುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಸ್ಗಳನ್ನು ನಾವು ಸಂಗ್ರಹಿಸೋಣ. ಟ್ರೈನೀಸ್ ಟೂಲ್ ಕಿಟ್, LCD ಟಿವಿ ವಿತ್ ಯೂಸರ್ ಮ್ಯಾನುವಲ್, LED ಟಿವಿ ವಿತ್ ಯೂಸರ್ ಮ್ಯಾನುವಲ್. LCD ಟಿವಿಯ ಹಿಂದಿನ ಪ್ಯಾನೆಲ್ ಕವರ್ ತೆಗೆದುಹಾಕಿ ಮತ್ತು ವಿಭಾಗಗಳನ್ನು ಗುರುತಿಸಿ. LCD ಟಿವಿಯನ್ನು ಅದರ ಪವರ್ ಕೇಬಲ್ ಕನೆಕ್ಟೆಡ್ ಮಾಡಿ ಮತ್ತು ಟಿವಿಯಿಂದ ಯಾವುದೇ ಇತರ ಕೇಬಲ್ಗಳನ್ನು ತೆಗೆದುಹಾಕಿ. ಟಿವಿಯ ಹಿಂಭಾಗಕ್ಕೆ ಸಂಪರ್ಕಗೊಂಡಿರುವ ವಿದ್ಯುತ್ ಕೇಬಲ್ ಅನ್ನು ಗುರುತಿಸಿ. ಟಿವಿಗೆ ಸಂಪರ್ಕಿಸುವ ವಿದ್ಯುತ್ ಕೇಬಲ್ ಪ್ಲಗ್ ಅನ್ನು ನಿಧಾನವಾಗಿ ತೆಗೆಯಿರಿ. ಟಿವಿಗೆ ಸಂಪರ್ಕಗೊಂಡಿರುವ ಸಿಗ್ನಲ್ ಕೇಬಲ್ಗಳನ್ನು ಗುರುತಿಸಿ. ಇವುಗಳು ಸೆಟಪ್ಗೆ ಅನುಗುಣವಾಗಿ HDMI ಕೇಬಲ್ಗಳು, VGA ಕೇಬಲ್ಗಳು, ಕಾಂಪೊನೆಂಟ್ ಕೇಬಲ್ಗಳು, ಸಂಯೋಜಿತ ಕೇಬಲ್ಗಳು ಅಥವಾ ಏಕಾಕ್ಷ ಕೇಬಲ್ಗಳನ್ನು ಒಳಗೊಂಡಿರಬಹುದು. ಟಿವಿಯ ಇನ್ಪುಟ್ ಪೋರ್ಟ್ಗೆ ಪ್ಲಗ್ ಮಾಡುವ ಕನೆಕ್ಟರ್ ಅನ್ನು ನಿಧಾನವಾಗಿ ಗ್ರಹಿಸಿ. ಎಲ್ಲ ಸಿಗ್ನಲ್ ಕೇಬಲ್ಗಳ ಸಂಪರ್ಕವನ್ನು ಡಿಸ್ಕನೆಕ್ಷನ್ ಮಾಡಿ. ಪ್ರತಿಯೊಂದಕ್ಕೂ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಕೆಲಸ ಮಾಡಲು ಸ್ವಚ್ಛ ಮತ್ತು ವಿಶಾಲವಾದ ಪ್ರದೇಶವನ್ನು ಆರಿಸಿ. ಮೇಲಾಗಿ ಮೃದುವಾದ ಬಟ್ಟೆ ಅಥವಾ ಕಂಬಳಿಯಿಂದ ಮುಚ್ಚಿದ ಟೇಬಲ್ ಅಥವಾ ನೆಲದಂತಹ ಸಮತಟ್ಟಾದ ಮೇಲ್ಮೈ ಟಿವಿಯನ್ನು ಸುರಕ್ಷಿತವಾಗಿ ಸರಿಸಲು ಸಾಕಷ್ಟು ಸ್ಥಳಾವಕಾಶವಿದೆ ಎಂದು ಖಚಿತಪಡಿಸಿಕೊಳ್ಳಿ. ಟಿವಿಯನ್ನು ಅದರ ತಳದಿಂದ ಅಥವಾ ಸ್ಟ್ಯಾಂಡ್ನಿಂದ ಎಚ್ಚರಿಕೆಯಿಂದ ಮೇಲಕ್ಕೆತ್ತಿ ಮತ್ತು ಮೃದುವಾದ ಬಟ್ಟೆಯ ಮೇಲೆ ಅದನ್ನು ನಿಧಾನವಾಗಿ ಮಲಗಿಸಿ. ಪರದೆಯ ಮೇಲೆ ಹೆಚ್ಚಿನ ಒತ್ತಡವನ್ನು ಅನ್ವಯಿಸದಂತೆ ನೋಡಿಕೊಳ್ಳಿ, ಏಕೆಂದರೆ ಇದು ಹಾನಿಗೆ ಕಾರಣವಾಗಬಹುದು. ಬಳಸಿದ ಸ್ಕ್ರೂಗಳ ಪ್ರಕಾರವನ್ನು ಅವಲಂಬಿಸಿ ಸೂಕ್ತವಾದ ಸ್ಕ್ರೂ ಡ್ರೈವರ್ ಅಥವಾ ಉಪಕರಣವನ್ನು ಆಯ್ಕೆ ಮಾಡಿ. ಸ್ಕ್ರೂಗಳನ್ನು ತೆಗೆದುಹಾಕುವುದನ್ನು ತಪ್ಪಿಸಲು ಸರಿಯಾದ ಗಾತ್ರ ಮತ್ತು ಸ್ಕ್ರೂ ಡ್ರೈವರ್ನ ಪ್ರಕಾರವನ್ನು ಬಳಸುವುದು ಅತ್ಯಗತ್ಯ. ಸ್ಕ್ರೂ ಡ್ರೈವರ್ ಅನ್ನು ಸ್ಕ್ರೂಗಳಲ್ಲಿ ಒಂದರ ತಲೆಗೆ ಸರಿಸಿ ಮತ್ತು ಅದನ್ನು ಸಡಿಲಗೊಳಿಸಲು ಅಪ್ರದಕ್ಷಿಣಾಕಾರವಾಗಿ ತಿರುಗಿಸಿ. ಪ್ರತಿ 4 ಸ್ಕ್ರೂಗಳಿಗೆ ಈ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಟಿವಿಯಿಂದ ಸಂಪೂರ್ಣವಾಗಿ ತಿರುಗಿಸದ ತನಕ ಕ್ರಮೇಣ ಅವುಗಳನ್ನು ಸಡಿಲಗೊಳಿಸಿ. ಟಿವಿ ಮಾನಿಟರ್ ಮುಖ್ಯ ಭಾಗವನ್ನು ತೋರಿಸಲು ಹೊರಗಿನ ಕವರ್ ಅನ್ನು ತೆಗೆದುಹಾಕಿ. ಸ್ಕ್ರೂಗಳನ್ನು ತೆಗೆದುಹಾಕುವುದರೊಂದಿಗೆ ಬೇಸ್ ಅನ್ನು ಈಗ ಟಿವಿಯಿಂದ ಬೇರ್ಪಡಿಸಬೇಕು. ಟಿವಿಯಿಂದ ಬೇಸನ್ನು ನಿಧಾನವಾಗಿ ಮೇಲಕ್ಕೆತ್ತಿ ಮತ್ತು ಅದನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ. LCD ಟಿವಿಯಲ್ಲಿನ ವಿವಿಧ ಭಾಗಗಳನ್ನು ಗುರುತಿಸಿ. ಮೇನ್ ಬೋರ್ಡ್ ಅಥವಾ ಮದರ್ ಬೋರ್ಡ್. ಟಿವಿ ಒಳಗೆ ದೊಡ್ಡ ಸರ್ಕ್ಯೂಟ್ ಬೋರ್ಡ್ ನೋಡಿ. ಇದು ಸಾಮಾನ್ಯವಾಗಿ ಮದರ್ ಬೋರ್ಡ್ ಅಥವಾ ಮುಖ್ಯ ಬೋರ್ಡ್ ಆಗಿದೆ. ಮುಖ್ಯ ಬೋರ್ಡ್ ಟಿವಿಯ ಕೇಂದ್ರವಾಗಿದ್ದು ಪ್ರೊಸೆಸರ್, ಮೆಮೊರಿ, ಇನ್ಪುಟ್ ಮತ್ತು ಔಟ್ಪುಟ್ ಪೋರ್ಟ್ಗಳು ಮತ್ತು ಇತರ ಅಗತ್ಯ ಘಟಕಗಳನ್ನು ಒಳಗೊಂಡಿರುತ್ತದೆ. ಮೈಕ್ರೋ ಪ್ರೊಸೆಸರ್ ಕೇಬಲ್, ಉಪಗ್ರಹ ಅಥವಾ ಸ್ಟ್ರೀಮಿಂಗ್ ಸಾಧನಗಳಂತಹ ವಿವಿಧ ಮೂಲಗಳಿಂದ ಒಳಬರುವ ವಿಡಿಯೋ ಸಂಕೇತಗಳನ್ನು ಡಿಕೋಡ್ ಮಾಡಲು ಮತ್ತು ಪ್ರಕ್ರಿಯೆಗೊಳಿಸಲು ಮೈಕ್ರೋ ಪ್ರೊಸೆಸರ್ಗಳು ಜವಾಬ್ದಾರಿಯಾಗಿರುತ್ತವೆ. ಮೆಮೊರಿ, RAM, CPU ಪ್ರವೇಶಿಸಲು ತಾತ್ಕಾಲಿಕ ಡೇಟಾ ಮತ್ತು ಪ್ರೋಗ್ರಾಂ ಸೂಚನೆಗಳನ್ನು ಸಂಗ್ರಹಿಸುತ್ತದೆ. ಇನ್ಪುಟ್ ಅಥವಾ ಔಟ್ಪುಟ್ ಪೋರ್ಟ್ಗಳು, HDMI ಪೋರ್ಟ್ಗಳು, USB ಪೋರ್ಟ್ಗಳು, ಆಡಿಯೋ ಜಾಕ್ಗಳು, ಎಥರ್ನೆಟ್ ಪೋರ್ಟ್ ಮತ್ತು ಆಂಟೆನಾ ಕನೆಕ್ಟರ್ಗಳು ಸೇರಿದಂತೆ ಬಾಹ್ಯ ಸಾಧನಗಳನ್ನು ಟಿವಿಗೆ ಸಂಪರ್ಕಿಸಲು ಅನುಮತಿಸುತ್ತದೆ. ಪವರ್ ಸಪ್ಲೈ ಬೋರ್ಡ್. ಪವರ್ ಸಪ್ಲೈ ಬೋರ್ಡ್ ಕೆಪಾಸಿಟರ್ಗಳು, ಟ್ರಾನ್ಸ್ಫಾರ್ಮರ್ಗಳು, ಡಯೋಡ್ಗಳು, ನಿಯಂತ್ರಕಗಳು ಇತ್ಯಾದಿಗಳಂತಹ ವಿವಿಧ ಘಟಕಗಳನ್ನು ಹೊಂದಿರುತ್ತವೆ. LCD ಟಿವಿಯಲ್ಲಿನ ಪವರ್ ಸಪ್ಲೈ ಬೋರ್ಡ್ ಗೋಡೆಯ ಔಟ್ಲೆಟ್ನಿಂದ ಒಳಬರುವಂತಹ AC ಶಕ್ತಿಯನ್ನ ಕಾರ್ಯನಿರ್ವಹಿಸಲು ಅಗತ್ಯವಿರುವ DC ಪವರ್ಗೆ ಪರಿವರ್ತಿಸುವ ನಿರ್ಣಾಯಕ ಅಂಶವಾಗಿದೆ. ಟಿವಿಯ ಆಂತರಿಕ ಎಲೆಕ್ಟ್ರಾನಿಕ್ಸ್.
ಇನ್ಪುಟ್ ಕನೆಕ್ಟರ್. ಇನ್ಪುಟ್ ಕನೆಕ್ಟರ್ ಎಂದರೆ ವಾಲ್ ಔಟ್ಲೆಟ್ನಿಂದ ಪವರ್ ಕಾರ್ಡ್ ಟಿವಿಗೆ ಸಂಪರ್ಕಿಸುತ್ತದೆ. ಫ್ಯೂಸ್. ವಿದ್ಯುತ್ ಪ್ರವಾಹವು ಸುರಕ್ಷಿತ ಮಟ್ಟವನ್ನ ಮೀರಿದರೆ ಸರ್ಕ್ಯೂಟ್ ಅನ್ನು ಮುರಿಯುವ ಮೂಲಕ ಮಿತಿಮೀರಿದ ಪರಿಸ್ಥಿತಿಗಳಿಂದ ಟಿವಿಯನ್ನ ಫ್ಯೂಸ್ ರಕ್ಷಿಸುತ್ತದೆ. ಟ್ರಾನ್ಸ್ಫಾರ್ಮರ್ಸ್. ಟಿವಿಯ ವಿವಿಧ ಘಟಕಗಳಿಗೆ ಅಗತ್ಯವಿರುವಂತೆ ವೋಲ್ಟೇಜ್ ಮಟ್ಟವನ್ನು ಕೆಳಗಿಳಿಸಲು ಅಥವಾ ಹಂತವನ್ನ ಹೆಚ್ಚಿಸಲು ಟ್ರಾನ್ಸ್ಫಾರ್ಮರ್ಸ್ಗಳನ್ನು ಬಳಸಲಾಗುತ್ತದೆ. ರೆಕ್ಟಿಫೈಯರ್. ರೆಕ್ಟಿಫೈಯರ್ ಮುಖ್ಯ ಪೂರೈಕೆಯಿಂದ ಪರ್ಯಾಯ ವಿದ್ಯುತ್ ಎಸಿಯನ್ನ ನೇರ ಪ್ರವಾಹಕ್ಕೆ ಪರಿವರ್ತಿಸುತ್ತದೆ. ಇದನ್ನು ಟಿವಿಯ ಘಟಕಗಳಿಂದ ಬಳಸಬಹುದು. ಇದು ಸಾಮಾನ್ಯವಾಗಿ ಬ್ರಿಡ್ಜ್ ಕಾನ್ಫಿಗರೇಷನ್ ಜೋಡಿಸಲಾದ ಡಯೋಡ್ಗಳನ್ನು ಒಳಗೊಂಡಿರುತ್ತದೆ. ಫಿಲ್ಟರ್ ಕೆಪಾಸಿಟರ್ಸ್. ಫಿಲ್ಟರ್ ಕೆಪಾಸಿಟರ್ಸ್ಗಳು ರೆಕ್ಟಿಫೈಯರ್ನಿಂದ ಡಿಸಿ ಔಟ್ಪುಟ್ ಅನ್ನು ಸುಗಮಗೊಳಿಸುತ್ತದೆ, ಏರಿಳಿತವನ್ನು ಕಡಿಮೆ ಮಾಡುತ್ತದೆ ಮತ್ತು ಟಿವಿಯ ಘಟಕಗಳಿಗೆ ಸ್ಥಿರ ವೋಲ್ಟೇಜ್ ಪೂರೈಕೆಯನ್ನು ಖಚಿತಪಡಿಸುತ್ತದೆ. ಔಟ್ಪುಟ್ ಕನೆಕ್ಟರ್ಸ್. ಔಟ್ಪುಟ್ ಕನೆಕ್ಟರ್ಸ್ಗಳು ಮೇನ್ ಬೋರ್ಡ್, ಬ್ಯಾಕ್ ಲೈಟಿಂಗ್, ಸಿಸ್ಟಮ್ ಆಡಿಯೋ ಆಂಪ್ಲಿಫೈಯರ್ ಮತ್ತು ಇತರ ಬಾಹ್ಯ ಸಾಧನಗಳನ್ನು ಒಳಗೊಂಡಂತೆ ಟಿವಿಯ ವಿವಿಧ ಘಟಕಗಳಿಗೆ ನಿಯಂತ್ರಿತ ಡಿಸಿ ಶಕ್ತಿಯನ್ನು ವಿತರಿಸುತ್ತದೆ. ಇನ್ವರ್ಟರ್ ಬೋರ್ಡ್ ಫಾರ್ ಸಿಸಿಎಫ್ಎಲ್ ಬ್ಯಾಕ್ಲೈಟ್ಸ್. ಇನ್ವರ್ಟರ್ ಬೋರ್ಡ್ನ ಪ್ರಾಥಮಿಕ ಕಾರ್ಯವೆಂದರೆ ಪವರ್ ರಿಕ್ವೈರ್ಡ್ ಟು ಇಲ್ಯುಮಿನೇಟ್ ಡಿಸಿ ಶಕ್ತಿಯನ್ನ ಎಲ್ಇಡಿ ಪ್ಯಾನೆಲ್ನಾದ್ಯಂತ ಸಿಸಿಎಫ್ಎಲ್ ಲ್ಯಾಂಪ್ಸ್ ಸಮವಾಗಿ ಬೆಳಗಿಸಲು ಅಗತ್ಯವಿರುವಂತಹ ಹೆಚ್ಚಿನ ವೋಲ್ಟೇಜ್ ಎಸಿ ಪವರ್ ಆಗಿ ಪರಿವರ್ತಿಸುವುದು. ಮಾಸ್ಫೆಟ್ಸ್. ಬ್ಯಾಕ್ ಲೈಟಿಂಗ್ಗಾಗಿ ಕೋಲ್ಡ್ ಕ್ಯಾಥೋಡ್ ಫ್ಲೋರೋಸೆಂಟ್ ಲ್ಯಾಂಪ್ಗಳನ್ನು ಬಳಸುವ ಹಳೆಯ ಎಲ್ಸಿಡಿ ಟಿವಿಗಳಲ್ಲಿ ಸಿಸಿಎಫ್ಎಲ್ ಲ್ಯಾಂಪ್ಗಳಿಗೆ ಅಗತ್ಯವಿರುವ ಮಟ್ಟಕ್ಕೆ ವಿದ್ಯುತ್ ಸರಬರಾಜಿನಿಂದ ವೋಲ್ಟೇಜ್ ಅನ್ನು ಹೆಚ್ಚಿಸಲು ಹೆಚ್ಚಿನ ವೋಲ್ಟೇಜ್ ಟ್ರಾನ್ಸ್ಫಾರ್ಮರ್ ಅನ್ನು ಬಳಸಲಾಗುತ್ತದೆ. ಇನ್ವರ್ಟರ್ ಐಸಿ. ಎಲ್ಇಡಿ ಬ್ಯಾಕ್ ಲೈಟ್ಗಳೊಂದಿಗೆ ಆಧುನಿಕ ಎಲ್ಸಿಡಿ ಟಿವಿಗಳಲ್ಲಿ ಎಲ್ಇಡಿ ಬ್ಯಾಕ್ಲೈಟ್ ಸರಬರಾಜು ಮಾಡಲಾದ ವಿದ್ಯುತ್ತನ್ನು ನಿಯಂತ್ರಿಸಲು ಇನ್ವರ್ಟರ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅನ್ನು ಬಳಸಲಾಗುತ್ತದೆ. ಈ ಐಸಿ ಪ್ರಸ್ತುತ ಹರಿವನ್ನು ಸರಿಹೊಂದಿಸುವ ಮೂಲಕ ಎಲ್ಇಡಿಗಳ ಹೊಳಪನ್ನು ನಿಯಂತ್ರಿಸುತ್ತದೆ. ಮಾಸ್ಫೆಟ್ಗಳು. ಬ್ಯಾಕ್ಲೈಟಿಂಗ್ ಸಿಸ್ಟಮ್ ಮೂಲಕ ಹರಿಯುವ ಪ್ರವಾಹವನ್ನು ನಿಯಂತ್ರಿಸಲು ಮಾಸ್ಫೆಟ್ಗಳನ್ನು ಸ್ವಿಚ್ಗಳಾಗಿ ಬಳಸಲಾಗುತ್ತದೆ. ಬ್ಯಾಕ್ಲೈಟ್ ಎಲ್ಇಡಿಗಳು ಅಥವಾ ಸಿಸಿಎಫ್ಎಲ್ ಲ್ಯಾಂಪ್ಗಳ ಪ್ರಖರತೆಯನ್ನು ಮಾರ್ಪಡಿಸಲು ಅವುಗಳನ್ನು ತ್ವರಿತವಾಗಿ ಆನ್ ಮತ್ತು ಆಫ್ ಮಾಡಲಾಗುತ್ತದೆ. ಎಲ್ಸಿಡಿ ಪ್ಯಾನೆಲ್. ಎಲ್ಸಿಡಿ ಫಲಕದ ಹೃದಯ ಭಾಗದಲ್ಲಿರುವ ಗಾಜಿನ ಅಥವಾ ಪ್ಲಾಸ್ಟಿಕ್ ತಲಾಧಾರಗಳ ಎರಡು ಪದರಗಳ ನಡುವೆ ಸ್ಯಾಂಡ್ವಿಚ್ ಮಾಡಲಾದ ದ್ರವ ಸ್ಫಟಿಕ ವಸ್ತುಗಳ ಪದರವಿದೆ. ಈ ಪದರದಲ್ಲಿರುವ ದ್ರವ ಸ್ಫಟಿಕ ಅಣುಗಳು ವಿದ್ಯುತ್ ಕ್ಷೇತ್ರವನ್ನು ಅನ್ವಯಿಸಿದಾಗ ದೃಷ್ಟಿಕೋನವನ್ನು ತಿರುಗಿಸಬಹುದು ಮತ್ತು ಬದಲಾಯಿಸಬಹುದು. ಇದು ಬೆಳಕಿನ ಅಂಗೀಕಾರದ ಮೇಲೆ ನಿಖರವಾದ ನಿಯಂತ್ರಣವನ್ನು ಅನುಮತಿಸುತ್ತದೆ. ಟಿಕಾನ್ ಬೋರ್ಡ್. ಟಿಕಾನ್ ಬೋರ್ಡ್ ಟೈಮಿಂಗ್ ಕಂಟ್ರೋಲ್ ಅಥವಾ ಕಂಟ್ರೋಲರ್ ಬೋರ್ಡ್ ಎಂದೂ ಕರೆಯುತ್ತಾರೆ. ಮುಖ್ಯ ಬೋರ್ಡ್ನಿಂದ ಸ್ವೀಕರಿಸಿದ ವಿಡಿಯೋ ಸಂಕೇತಗಳನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ಎಲ್ಸಿಡಿ ಪ್ಯಾನೆಲ್ನ ಸಮಯ ಮತ್ತು ಪಿಕ್ಸೆಲ್ ಸಕ್ರಿಯಗೊಳಿಸುವಿಕೆಯನ್ನು ನಿಯಂತ್ರಿಸುತ್ತದೆ. ಟೈಮಿಂಗ್ ಕಂಟ್ರೋಲರ್ ಐಸಿ. ಟಿಕಾನ್ ಬೋರ್ಡ್ನ ಹೃದಯ. ಈ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಎಲ್ಸಿಡಿ ಪ್ಯಾನೆಲ್ನಲ್ಲಿ ಪಿಕ್ಸೆಲ್ಗಳನ್ನು ಸ್ಕ್ಯಾನಿಂಗ್ ಅನ್ನು ನಿಯಂತ್ರಿಸಲು ಟೈಮಿಂಗ್ ಸಿಗ್ನಲ್ಗಳನ್ನು ಉತ್ಪಾದಿಸುತ್ತದೆ. ಎಲ್ವಿಡಿಸಿ ಟ್ರಾನ್ಸ್ಮಿಟರ್. ಎಲ್ವಿಡಿಸಿ ಟ್ರಾನ್ಸ್ಮಿಟರ್ಗಳು ಟಿಕಾನ್ ಐಸಿಯಿಂದ ಡಿಜಿಟಲ್ ವಿಡಿಯೋ ಸಿಗ್ನಲ್ಗಳನ್ನು ಎಲ್ವಿಡಿಸಿ ಸಂಕೇತಗಳಾಗಿ ಪರಿವರ್ತಿಸುತ್ತವೆ. ಇದನ್ನು ಟಿಕಾನ್ ಬೋರ್ಡ್ನಿಂದ ಎಲ್ಸಿಡಿ ಪ್ಯಾನೆಲ್ಗೆ ಡೇಟಾವನ್ನು ರವಾನಿಸಲು ಬಳಸಲಾಗುತ್ತದೆ. ಆಡಿಯೋ ಬೋರ್ಡ್. ಎಕ್ಸ್ಟರ್ನಲ್ ಡಿವೈಸ್ ಅಥವಾ ಆಂತರಿಕ ಮೂಲಗಳಿಂದ ಟಿವಿ ಟ್ಯೂನರ್ಗಳು ಅಥವಾ ಸ್ಟ್ರೀಮಿಂಗ್ ಅಪ್ಲಿಕೇಶನ್ಗಳಂತಹ ಸ್ವೀಕರಿಸಿದ ಆಡಿಯೋ ಅಪ್ಲಿಕೇಶನ್ಗಳಂತಹ ಆಡಿಯೋ ಸಿಗ್ನಲ್ಗಳನ್ನು ಆಡಿಯೋ ಬೋರ್ಡ್ ಪ್ರಕ್ರಿಯೆಗೊಳಿಸುತ್ತದೆ. ಆಡಿಯೋ ಆಂಪ್ಲಿಫೈಯರ್ ಐಸಿ. ಆಡಿಯೋ ಆಂಪ್ಲಿಫೈಯರ್ ಐಸಿ ಟಿವಿಯ ಮುಖ್ಯ ಬೋರ್ಡ್ ಅಥವಾ ಬಾಹ್ಯ ಬೋರ್ಡ್ ಆಡಿಯೋ ಮೂಲಗಳಿಂದ ಸ್ವೀಕರಿಸಿದಂತಹ ಆಡಿಯೋ ಸಿಗ್ನಲ್ಗಳನ್ನು ವರ್ಧಿಸಲು ಪ್ರಮುಖ ಅಂಶವಾಗಿದೆ.
ಐಆರ್ ಸಂವೇದಕ ಮತ್ತು ನಿಯಂತ್ರಣ ಗುಂಡಿಗಳು. ಐಆರ್ ಸಂವೇದಕವು ಟಿವಿ ರಿಮೋಟ್ ಕಂಟ್ರೋಲ್ನಿಂದ ಸಿಗ್ನಲ್ಗಳನ್ನು ಪಡೆಯುತ್ತದೆ. ಇದು ಬಳಕೆದಾರರಿಗೆ ಮೆನುಗಳನ್ನು ನ್ಯಾವಿಗೇಟ್ ಮಾಡಲು, ಸೆಟ್ಟಿಂಗ್ಗಳನ್ನು ಹೊಂದಿಸಲು ಮತ್ತು ಪ್ಲೇಬ್ಯಾಕ್ ಅನ್ನು ನಿಯಂತ್ರಿಸಲು ಅನುವು ಮಾಡಿಕೊಡುತ್ತದೆ. ಐಆರ್ ರಿಸೀವರ್ ಮಾಡೆಲ್. ಇದು ರಿಮೋಟ್ ಕಂಟ್ರೋಲ್ನಿಂದ ಅತಿಗೆಂಪು ಸಂಕೇತಗಳನ್ನು ಪತ್ತೆ ಮಾಡುವ ಮುಖ್ಯ ಅಂಶವಾಗಿದೆ. ಇದು ಸಾಮಾನ್ಯವಾಗಿ ಫೋಟೋಡಯಡ್ ಅಥವಾ ಫೋಟೋ ಟ್ರಾನ್ಸಿಸ್ಟರ್ ಅನ್ನು ಒಳಗೊಂಡಿರುತ್ತದೆ. ಅದು ಸ್ವೀಕರಿಸಿದ ಅತಿಗೆಂಪು ಬೆಳಕನ್ನು ವಿದ್ಯುತ್ ಸಂಕೇತವಾಗಿ ಪರಿವರ್ತಿಸುತ್ತದೆ. ಟಿವಿಯಲ್ಲಿಯೇ ಇರುವ ನಿಯಂತ್ರಣ ಬಟನ್ಗಳು ರಿಮೋಟ್ನ ಅಗತ್ಯವಿಲ್ಲದೆಯೇ ಪವರ್ ಆನ್ ಅಥವಾ ಆಫ್, ವಾಲ್ಯೂಮ್ ಕಂಟ್ರೋಲ್ ಮತ್ತು ಇನ್ಪುಟ್ ಆಯ್ಕೆಯಂತಹ ಮೂಲಭೂತ ಕಾರ್ಯಗಳನ್ನು ಒದಗಿಸುತ್ತದೆ. ಟಿವಿಯ ಹಿಂಬದಿಯ ಕವರನ್ನು ಹಿಂಪಡೆಯಿರಿ ಮತ್ತು ಹಿಂಭಾಗದ ಕವರನ್ನು ಟಿವಿ ಚಾಸಿಸ್ನೊಂದಿಗೆ ಜೋಡಿಸಿ. ಎಲ್ಲ ಸ್ಕ್ರೂ ಹೋಲ್ಗಳನ್ನು ಮತ್ತು ಕನೆಕ್ಟರ್ಗಳನ್ನು ಸರಿಯಾಗಿ ಸಾಲಿನಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಈ ವಿಡಿಯೋದಲ್ಲಿ ನಾವು ಹೇಗೆ ಮಾಡಬೇಕೆಂದು ಚರ್ಚಿಸಿದ್ದೇವೆ. LCD ಟಿವಿಯ ಹಿಂದಿನ ಪ್ಯಾನೆಲ್ ಕವರ್ ಅನ್ನು ಕಿತ್ತು ಹಾಕಿ. LCD ಟಿವಿಯ ಆಂತರಿಕ ವಿಭಾಗಗಳನ್ನು ಗುರುತಿಸಿ. ಇದು ಭಾಗ 1 ಅನ್ನು ಮುಕ್ತಾಯಗೊಳಿಸುತ್ತದೆ. ಭಾಗ 2ರಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತೇವೆ.